ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಫೆಬ್ರವರಿ 22ರ ಈ ಒಂದು ವಿಶೇಷ ಸಂದೇಶ ನಿಮ್ಮ ಮನೆಯ ಒಳಗಿರುವ ಈ ಗುಪ್ತ ಶತ್ರುವಿನ ಮುಖವಾಡ ಕಳಚುವ ಸಮಯ. ಇಂದು ನೀವು ಈ ಸಂದೇಶವನ್ನು ಕೇಳುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ಇದು ವಿಧಿಯ ಆಟ ಅಥವಾ ಸಾಕ್ಷಾತ್ ಮಹಾದೇವನ ಆದೇಶವೆಂದೇ ತಿಳಿಯಿರಿ. ನಿಮ್ಮ ಜೀವನದ ಅತ್ಯಂತ ಕತ್ತಲೆಯ ಅಧ್ಯಾಯ ಮುಗಿದು ಬೆಳಕಿನ ಹೊಸ ಪರ್ವ ಆರಂಭವಾಗುವ ಮುನ್ಸೂಚನೆ ಇದು. ಒಂದು ವೇಳೆ ಇಂದು ನೀವು ಈ ಮಾತನ್ನು ನಿರ್ಲಕ್ಷಿಸಿ ಅರ್ಧಕ್ಕೆ ನಿಲ್ಲಿಸಿದರೆ ನಿಮ್ಮ ಜೀವನದಲ್ಲಿ ಬರಲಿರುವ ಆ ಮಹತ್ತರ ಬದಲಾವಣೆಯ ಸುವರ್ಣ ಅವಕಾಶವನ್ನು ನೀವೇ ಕೈಯಾರೆ ಕಳೆದುಕೊಂಡಂತೆ. ಏಕೆಂದರೆ ಇಂದು ನಾನು ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಹೇಳುತ್ತೇನೆ, ನಿಮ್ಮ ಮನೆಯ ಹೊಸ್ತಿಲಲ್ಲಿ ಇಂದು ಜೀವನ ಮತ್ತು ಈ ಒಂದು ಮರಣದ ನಡುವಿನ ಹೋರಾಟದಂತಿರುವ ನಿರ್ಣಾಯಕ ಬದಲಾವಣೆ ಸಂಭವಿಸಲಿದೆ. ಮಕರ ರಾಶಿಯವರೇ, ನೀವು ಯಾರನ್ನು ನಿಮ್ಮವರೆಂದು ನಂಬಿ ಎದೆಗಪ್ಪಿಕೊಂಡಿದ್ದೀರೋ, ಯಾರಿಗೆ ನಿಮ್ಮ ಈ ಸರ್ವಸ್ವವನ್ನು ಧಾರೆ ಎರೆದಿದ್ದೀರೋ, ಅದೇ ವ್ಯಕ್ತಿ ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಸಿದ್ಧನಾಗಿದ್ದಾನೆ. ಇದು ಸಾಮಾನ್ಯ ಎಚ್ಚರಿಕೆಯಲ್ಲ, ಇದು ನಿಮ್ಮ 7 ತಲೆಮಾರುಗಳ ಶಾಪದಿಂದ ಮುಕ್ತಿ ಪಡೆಯುವ ಒಂದು ದ್ವಾರ. ನೀವು ವರ್ಷಗಳಿಂದ ಅನುಭವಿಸುತ್ತಿರುವ ಒಂದು ನೋವು, ಸಂಕಟ ಮತ್ತು ಅವಮಾನಗಳಿಗೆ ಇಂದು ತೆರೆ ಬೀಳಲಿದೆ. ನೀವು ಯಾರಾದರೂ ಯೋಚಿಸಿದ್ದೀರಾ, ನಿಮ್ಮ ಆತ್ಮ ಏಕಿಷ್ಟು ದಣಿದಿದೆ ಎಂದು? ನೀವು ಇಡೀ ಪ್ರಪಂಚದ ಭಾರವನ್ನು ನಿಮ್ಮ ಹೆಗಲ ಮೇಲೆ ಹೊತ್ತು ನಡೆಯುವವರು, ಎಲ್ಲರಿಗೂ ಆಸರೆಯಾಗುವವರು. ಆದರೆ ನಿಮಗೆ ಒಂದು ಹೆಗಲ ಅವಶ್ಯಕತೆ ಇದ್ದಾಗ ನಿಮ್ಮ ಹಿಂದೆ ನಿಮ್ಮ ನೆರಳು ಬಿಟ್ಟರೆ ಮತ್ಯಾರೂ ಇರುವುದಿಲ್ಲ. ಇಂದು ಮಹಾದೇವನು ನನ್ನನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡು ನಿಮ್ಮ ಮುಂದೆ ಸತ್ಯವನ್ನು ಬಿಚ್ಚಿಡಲಿದ್ದಾನೆ. ಈ ಮಕರ ರಾಶಿಯವರೇ, ನಿಮ್ಮ ಅತಿಯಾದ ಒಳ್ಳೆಯತನವೇ ಇಂದು ನಿಮಗೆ ಶಾಪವಾಗಿ ಪರಿಗಣಿಸಿದೆ. ನಿಮ್ಮ ಮೃದು ಸ್ವಭಾವ ಮತ್ತು ಮುಗ್ಧತೆಯನ್ನು ಈ ಜಗತ್ತು ದೌರ್ಬಲ್ಯವೆಂದು ಭಾವಿಸಿದೆ. ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಿದ ಪ್ರತಿಯೊಬ್ಬರನ್ನು ನೀವು ನಿಮ್ಮವರೆಂದು ನಂಬಿದಿರಿ. ಆದರೆ ಜೇನುತುಪ್ಪದಂತಹ ಮಾತುಗಳ ಹಿಂದೆ ವಿಷ ಅಡಗಿದೆ ಎಂಬ ಕಹಿ ಸತ್ಯವನ್ನು ನೀವು ಮರೆತು ಬಿಟ್ಟಿರಿ. ನೀವು ಆ ವಿಶಾಲ ಸಮುದ್ರದಂತೆ ಎಲ್ಲರಿಗೂ ದಾರಿ ಮಾಡಿಕೊಟ್ಟಿರಿ, ಆದರೆ ಕೊನೆಗೆ ನೀವು ಮಾತ್ರ ಉಪ್ಪಾಗಿ ಏಕಾಂಗಿಯಾಗಿ ಉಳಿದಿರಿ. ನೆನಪಿದೆಯೇ ಆ ರಾತ್ರಿಗಳು? ನೀವು ಏಕಾಂಗಿಯಾಗಿ ಕುಳಿತು ನಿಮ್ಮ ಹಣೆಬರಹವನ್ನು ನೆನೆದು ಕಣ್ಣೀರು ಹಾಕಿದ ಆ ಕ್ಷಣಗಳು. ನೀವು ದೇವರಲ್ಲಿ ಕೇಳಿದ್ದೀರಿ, ಪ್ರಭು, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಆದರೂ ನನ್ನ ಪಾಲಿಗೆ ಮಾತ್ರ ಇಷ್ಟೊಂದು ಹೋರಾಟ ಮತ್ತು ನೋವು ಏಕೆ ಎಂದು. ಮಕರ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಇಂದು ಇರುವ ಅಶಾಂತಿ, ಕಲಹ ಮತ್ತು ನೆಮ್ಮದಿಯ ಕೊರತೆ ಕೇವಲ ಆಕಸ್ಮಿಕವಲ್ಲ. ನೀವು ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿದರೂ ಆ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದು ನಿಮಗೆ ತಿಳಿಯುತ್ತಿಲ್ಲ. ನಿಮ್ಮ ಅತ್ಯಂತ ಆಪ್ತರ ನಡುವೆಯೇ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನಿಮ್ಮ ಸಂತೋಷವನ್ನು ಗೆದ್ದಲಿನಂತೆ ತಿನ್ನುತ್ತಿದ್ದಾನೆ. ನೀವು ಹೊರಗಿನಿಂದ ಕಲ್ಲಿನ ಬೆಟ್ಟದಂತೆ ಗಟ್ಟಿಯಾಗಿ ಕಾಣಿಸಬಹುದು, ಆದರೆ ನಿಮ್ಮ ಒಳಗಿರುವ ಒಡೆದ ಕನಸುಗಳು ಮತ್ತು ನೊಂದ ಮನಸ್ಸು ನಿಮಗೆ ಮಾತ್ರ ಗೊತ್ತು. ನೀವು ಬಗ್ಗಿದರೆ ಜನ ನಿಮ್ಮನ್ನು ಗೌರವಿಸುತ್ತಾರೆ ಎಂದು ನೀವು ಭಾವಿಸಿದ್ದೀರಿ, ಆದರೆ ಈ ಜಗತ್ತು ನಿಮ್ಮನ್ನು ಎಷ್ಟೇ ತುಳಿಯಲು ಯತ್ನಿಸಿತು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸು ಯಾವುದೇ ಕಾರಣವಿಲ್ಲದೆ ಅತಂತ್ರವಾಗಿದೆ, ಅಶಾಂತಿಯಿಂದ ಕೂಡಿದೆ ಎಂಬುದನ್ನು ನೀವು ಗಮನಿಸಿದ್ದೀರಾ. ಇದ್ದಕ್ಕಿದ್ದಂತೆ ಉಸಿರುಗಟ್ಟಿದ ಒಂದು ಅನುಭವ, ಯಾವುದೋ ಒಂದು ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತಿದೆ. ಇದು ನಿಮ್ಮ ಅದೃಷ್ಟದ ಬಾಗಿಲಿಗೆ ಹಾಕಲಾಗಿದ್ದ ಬೀಗ ಮುರಿಯುತ್ತಿರುವ ಒಂದು ಲಕ್ಷಣವಾಗಿದೆ. ಜಾಗರೂಕರಾಗಿರಿ. ಈಗ ನಿಮ್ಮ ಹತ್ತಿರ ಕೆಲವರು ಸಕ್ಕರೆಯಂತಹ ಮಾತುಗಳನ್ನಾಡುತ್ತಾ ಬರುತ್ತಾರೆ. ಅವರ ಮಾತುಗಳಲ್ಲಿ ಜೇನಿದೆ, ಆದರೆ ಹೃದಯದಲ್ಲಿ ಕ್ರೂರತ್ವವಿದೆ. ಅವರು ನಿಮ್ಮನ್ನು ಸುಳ್ಳೇ ಹೊಗಳುತ್ತಾರೆ. ನಿಮ್ಮ ಮುಗ್ಧ ಮನಸ್ಸು ಮತ್ತೆ ಅವರನ್ನು ನಂಬಲು ಸಿದ್ಧವಾಗುತ್ತೆ. ಆದರೆ ಮಕರ ರಾಶಿಯವರೇ, ಈ ಬಾರಿ ಮಾತ್ರ ನೀವು ಅವರ ಮಾತುಗಳಿಗೆ ಮರುಳಾದರೆ ನಿಮ್ಮ ಪ್ರಗತಿಯ ಬಾಗಿಲನ್ನು ನೀವೇ ಶಾಶ್ವತವಾಗಿ ಮುಚ್ಚಿಕೊಂಡಂತೆ. ಇದು ಭಾವನಾತ್ಮಕವಾಗಿ ಯೋಚಿಸುವ ಸಮಯವಲ್ಲ, ಇದು ಜಾಗೃತಗೊಳ್ಳುವ ಸಮಯ. ಬ್ರಹ್ಮಾಂಡ ಈಗ ನಿರ್ಧಾರ ಮಾಡಿಯಾಗಿದೆ. ನಿಮ್ಮ ಜೊತೆ ಕುಳಿತು ನಗುತ್ತಾ ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿನಾಶಕ್ಕಾಗಿ ಪ್ರಾರ್ಥಿಸುತ್ತಿದ್ದವರ ಒಂದು ಮುಖವಾಡ ಈಗ ಕಳಚಲಿದೆ. ಮಹಾದೇವನ ನ್ಯಾಯದ ಚಕ್ರ ಉರುಳಲು ಶುರುವಾಗಿದೆ. ಮಕರ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ನಿಮ್ಮ ವಿಶಾಲ ಹೃದಯವೇ ಆಗಿದೆ.
ಈ ತೋಳಗಳ ಮಧ್ಯೆ ಇದ್ದು ನೀವು ನಿಮ್ಮ ಮಾನವೀಯತೆಯನ್ನು ಉಳಿಸಿಕೊಂಡಿದ್ದೀರಿ. ನಿಮ್ಮ ಶಕ್ತಿ ಶಾಂತ ಸಮುದ್ರದಂತೆ ಅದು. ಒಮ್ಮೆ ಎದ್ದರೆ ಎಂತಹ ದೊಡ್ಡ ಹಡಗನ್ನು ತೀರಕ್ಕೆ ತಳ್ಳಬಲ್ಲದು. ಹಾಗಿದ್ದ ಮೇಲೆ ನೀವು ಈ ಒಂದು ಸಣ್ಣ ವ್ಯಕ್ತಿಗಳಿಗೆ ಏಕೆ ಹೆದರುತ್ತೀರಿ? ನಿಮ್ಮೊಳಗೆ ಇದು ಒಂದು ಪ್ರಚಂಡ ಜ್ವಾಲೆ ಅಡಗಿದೆ. ಅದು ಒಮ್ಮೆ ಹೊರಬಂದರೆ ನಿಮ್ಮ ವಿರೋಧಿಗಳ ಅಹಂಕಾರ ಮಣ್ಣು ಪಾಲಾಗುವುದು ಖಚಿತ. ಬರಲಿರುವ ದಿನಗಳಲ್ಲಿ ನಿಮ್ಮ ಯಶಸ್ಸಿನ ಹಾದಿಗೆ ಅಡ್ಡಿಯಾಗುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಜೀವನದಿಂದ ದೂರವಾಗಲಿದ್ದಾರೆ. ಅವರು ಎಷ್ಟೇ ಆಪ್ತರಾಗಿದ್ದರೂ ಸರಿ. ಅವರು ನಿಮ್ಮ ಒಂದು ವಿನಾಶಕ್ಕೆ ಕಾರಣವಾಗುತ್ತಿದ್ದರೆ ಮಹಾದೇವನೇ ಅವರನ್ನು ನಿಮ್ಮ ಹಾದಿಯಿಂದ ಸರಿಸಲಿದ್ದಾನೆ. ಒಂದು ಹಳೆಯ ಮರ ತನ್ನ ಕೊಳೆತ ಕೊಂಬೆಗಳನ್ನು ಬಿಡದಿದ್ದರೆ ಪ್ರಕೃತಿಯೇ ಒಂದು ಬಿರುಗಾಳಿಯನ್ನು ಕಳುಹಿಸಿ ಆ ಕೊಂಬೆಗಳನ್ನು ಉದುರಿಸಿ ಹೊಸ ಚಿಗುರಿಗೆ ಜಾಗ ಮಾಡಿಕೊಡುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲೂ ಈಗ ಬದಲಾವಣೆಯ ಬಿರುಗಾಳಿ ಬೀಸಲಿದೆ. ನಿಮ್ಮ ರಾಶ್ಯಾಧಿಪತಿ ಶನಿ ಭಗವಾನನು ಕಳೆದ ಹಲವು ವರ್ಷಗಳಿಂದ ನಿಮ್ಮನ್ನು ಈ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಿದ್ದಾನೆ. ಅದು ಶಿಕ್ಷೆಯಲ್ಲ, ಬದಲಾಗಿ ನಿಮ್ಮನ್ನು ರಾಜಸಿಂಹಾಸನಕ್ಕೆ ಏರಿಸಲು ಮಾಡುತ್ತಿದ್ದ ಸಿದ್ಧತೆಯಾಗಿತ್ತು. ಈಗ ಆ ಹೋರಾಟದ ಕಾಲ ಮುಗಿದಿದೆ. ನೀವು ಯಾವುದಕ್ಕೆ ಅರ್ಹರೋ ಆ ಗೌರವವನ್ನು ಮರಳಿ ಪಡೆಯುವ ಸಮಯ ಬಂದಿದೆ. ಆದರೆ ಆ ಶಿಖರವನ್ನು ಏರುವ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಅಂಜಿಕೆಯನ್ನು ನೀವು ಕೊಲ್ಲಬೇಕು. ಮುಂದಿನ ದಿನಗಳಲ್ಲಿ ನೀವು ಕೆಲವು ಪವಾಡ ಸದೃಶ್ಯ ಅನುಭವಗಳನ್ನು ಕಾಣಲಿದ್ದೀರಿ. ಅಂದುಕೊಂಡ ಕೆಲಸಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಬಹುದು ಅಥವಾ ಯಾರೋ ಅಪರಿಚಿತರು ನಿಮಗೆ ಸಹಾಯ ಮಾಡಲು ಮುಂದೆ ಬರಬಹುದು. ನಿಮ್ಮ ಅದೃಷ್ಟದ ನಕ್ಷತ್ರ ಈಗ ಹೊಳೆಯುತ್ತಿದೆ. ಮಕರ ರಾಶಿಯವರೇ, ಈಗ ನಿಮ್ಮ ಮೌನವನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ನೀವು ನಿಮ್ಮ ಬೆಲೆಯನ್ನೇ ನೀವು ಗುರುತಿಸದಿದ್ದರೆ ಈ ಪ್ರಪಂಚ ನಿಮಗೆ ಗೌರವ ನೀಡುವುದಿಲ್ಲ. ಎದ್ದು ನಿಂತು ನಿಮ್ಮ ಪರಿಶ್ರಮದಿಂದ ನೀವು ಎಂತಹ ಮಣ್ಣಿನಿಂದ ಮಾಡಲ್ಪಟ್ಟಿದ್ದೀರಿ ಎಂದು ಜಗತ್ತಿಗೆ ತೋರಿಸಿ. ನನಗೆ ತಿಳಿದಿದೆ, ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎನ್ನುವಾಗಲೇ ಯಾವುದೋ ಒಂದು ವಿಘ್ನ ಬಂದು ಎಲ್ಲವನ್ನ ಹಾಳು ಮಾಡುತ್ತೆ. ಇದು ನಿಮ್ಮ ಏಳಿಗೆಯನ್ನು ಸಹಿಸದವರ ಒಂದು ಕೆಟ್ಟ ದೃಷ್ಟಿ. ಈ ದೃಷ್ಟಿದೋಷ. ಇಂದಿನಿಂದ ಒಂದು ಗುಪ್ತ ಸತ್ಯವನ್ನು ನೆನಪಿಡಿ. ನಿಮ್ಮೊಳಗೆ ಕಲ್ಲಿನಿಂದಲೂ ನೀರನ್ನು ತೆಗೆಯುವ ಶಕ್ತಿ ಇದೆ. ಕೇವಲ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ಬೇರೆಯವರ ಟೀಕೆಗಳಿಗೆ ನಿಮ್ಮ ಮನಸ್ಸು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಈ ಒಂದು ಸ್ಪರ್ಧೆ ಬೇರೆಯವರ ಈ ಜೊತೆಗಲ್ಲ, ನಿಮ್ಮ ನಿನ್ನೆಯ ರೂಪದ ಜೊತೆಗೆ. ಅಂದರೆ ಪ್ರತಿದಿನ ನೀವು ನಿನ್ನೆಗಿಂತ ಉತ್ತಮವಾಗಿರಬೇಕು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನು ಮುಂದೆ ಅತ್ಯಂತ ಸದೃಢವಾಗಿದೆ. ಕಷ್ಟಪಟ್ಟು ಸಂಪಾದಿಸಿದ ಹಣ ಎಲ್ಲಿಯಾದರೂ ಸಿಲುಕಿಕೊಂಡಿದ್ದರೆ ಅದು ವಾಪಸ್ ಬರಲಿದೆ. ಆದರೆ ಒಂದು ಎಚ್ಚರಿಕೆ, ಹಣ ಮತ್ತು ಯಶಸ್ಸು ಬಂದ ತಕ್ಷಣ ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಬಡಾಯಿ ಕೊಚ್ಚಬೇಡಿ. ಮಕರ ರಾಶಿಯವರಿಗೆ ದೃಷ್ಟಿ ಬೇಗ ತಗುಲುತ್ತೆ. ಅದರಲ್ಲೂ ಈ ಒಂದು ಆಪ್ತರ ದೃಷ್ಟಿ ತುಂಬ ಅಪಾಯಕಾರಿ. ನಿಮ್ಮ ಯಶಸ್ಸು ಗುಪ್ತವಾಗಿರಲಿ. ಅದು ಶಬ್ದ ಮಾಡಿದಾಗ ಮಾತ್ರ ಜಗತ್ತಿಗೆ ತಿಳಿಯಲಿ. ನೀವು ಕಳೆದ ವರ್ಷಗಳಲ್ಲಿ ಏನನ್ನೆಲ್ಲ ಕಳೆದುಕೊಂಡಿದ್ದೀರೋ, ಅದು ಹಣವಿರಲಿ, ಗೌರವವಿರಲಿ ಅಥವಾ ಪ್ರೀತಿಯಾಗಿರಲಿ, ಮಹಾದೇವನು ಅದನ್ನು 2ರಷ್ಟು ಮಾಡಿ ನಿಮಗೆ ಹಿಂತಿರುಗಿಸಲು ಸಿದ್ಧನಾಗಿದ್ದಾನೆ. ಆದರೆ ಒಂದು ಷರತ್ತು, ನಿಮ್ಮ ಗತಕಾಲದ ಹೊರೆಯನ್ನು ನೀವು ಕೆಳಗಿಳಿಸಬೇಕು. ನಿಮ್ಮನ್ನು ಬಿಟ್ಟು ಹೋದವರನ್ನು ನೆನಪಿಸಿಕೊಳ್ಳುವುದು ನಿಮ್ಮ ಆತ್ಮಕ್ಕೆ ನೀಡುವ ಕಷ್ಟವೇ ಹೊರತು ಬೇರೇನಲ್ಲ. ಹೋದವರು ನಿಮ್ಮವರಲ್ಲ, ನಿಮ್ಮವರು ಯಾರೋ ಅವರು ನಿಮ್ಮವರು. ಬಿಟ್ಟು ಹೋಗಲು ಬ್ರಹ್ಮಾಂಡದ ಯಾವ ಶಕ್ತಿಯೂ ಬಿಡುವುದಿಲ್ಲ. ಮಕರ ರಾಶಿಯ ಸಂಕೇತವಾದ ಈ ಗುಡ್ಡಗಾಡು ಆಡು ಹೇಗೆ ಕಡಿದಾದ ಬೆಟ್ಟವನ್ನು ಅತ್ಯಂತ ಶಾಂತವಾಗಿ ಏರುತ್ತದೆಯೋ ಹಾಗೆಯೇ ನೀವು ಕೂಡ ಶಾಂತಿಯಿಂದ ನಿಮ್ಮ ಗುರಿಯತ್ತ ಸಾಗಿರಿ. ನಿಮ್ಮ ವೃತ್ತಿ ಜೀವನ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಶುಭ ಸಮಾಚಾರ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮೊಳಗೆ ಅದ್ಭುತವಾದ ಕಲೆ ಮತ್ತು ಪ್ರತಿಭೆ ಇದೆ. ಅದನ್ನು ಈ ಜಗತ್ತಿಗೆ ತೋರಿಸುವ ಈ ಒಂದು ಕಾಲ ಬಂದಿದೆ. ಭಯವನ್ನು ಪಾಪದ ಧೂಳನ್ನಾಗಿ ಮಾಡಿಕೊಳ್ಳಿ. ಆತ್ಮವಿಶ್ವಾಸವನ್ನು ನಿಮ್ಮ ಆಭರಣವನ್ನಾಗಿಸಿಕೊಳ್ಳಿ. ಮಹಾದೇವನ ಆ ಪ್ರಚಂಡ ಶಕ್ತಿ ನಿಮ್ಮ ರೋಮ ರೋಮದಲ್ಲೂ ಹರಿಯಲಿದೆ. ಇನ್ನು ಮುಂದೆ ನೀವು ಯಾವುದೇ ರಾಜಿ ಇಲ್ಲ, ಯಾವುದೇ ಸೋಲಿಲ್ಲ. ಇನ್ನು ಕೇವಲ ನಿಮ್ಮ ಗೆಲುವಿನ ದುಂದುಂಬಿ ಮೊಳಗಲಿದೆ. ಈ ಸಂದೇಶವನ್ನು ಕೇಳುವಾಗ ನಿಮ್ಮ ಕಣ್ಣುಗಳಲ್ಲಿ ಒಂದು ಮಿಂಚು ಮೂಡಿದ್ದರೆ ತಿಳಿಯಿರಿ, ಮಹಾದೇವನು ನಿಮ್ಮನ್ನು ಆಶೀರ್ವದಿಸಲು ಆರಿಸಿಕೊಂಡಿದ್ದಾನೆ ಎಂದು. ಇದು ಕೇವಲ ಶಬ್ದಗಳಲ್ಲ, ಇದು ನಿಮ್ಮ ಆತ್ಮದ ಕರೆ. ಮನಸ್ಸನ್ನು ಶಾಂತವಾಗಿಡಿ ಮತ್ತು ಪ್ರತಿ ಕ್ಷಣವೂ ಆ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಮಕರ ರಾಶಿಯವರೇ, ನಿಮ್ಮ ಜೀವನದ ಅತ್ಯಂತ ಕಠಿಣ ಪರ್ವ ಮುಗಿದಿದೆ.
ಈಗ ಹಿಂದೆ ತಿರುಗಿ ನೋಡುವ ಅವಶ್ಯಕತೆಯೇ ಇಲ್ಲ. ನಿಮ್ಮನ್ನು ಅವಮಾನಿಸಿದವರು ಅವರ ಕಣ್ಣಲ್ಲೇ ಅವರು ಕುಸಿಯುವ ಕಾಲ ಹತ್ತಿರವಿದೆ. ಮಹಾದೇವನ ನ್ಯಾಯ ಸೂಕ್ಷ್ಮವಾಗಿರುತ್ತೆ, ಆದರೆ ಅದರ ಪ್ರಭಾವ ಶಾಶ್ವತವಾಗಿರುತ್ತೆ. ಬರಲಿರುವ ಸಮಯವು ನೀವು ಕಲ್ಪಿಸಿಕೊಳ್ಳದಿದ್ದರೂ ನಿಮಗೆ ನೀಡಲಿದೆ. ಕೇವಲ ಶ್ರದ್ಧೆ ಮತ್ತು ನಂಬಿಕೆಯನ್ನು ಅಚಲವಾಗಿಡಿ. ಯಾರ ಜೊತೆ ಮಹಾಕಾಲನಿದ್ದಾನೋ ಅವನನ್ನು ಕಾಲವೂ ಏನು ಮಾಡಲಾರದು. ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿ. ಬಡತನ, ಅಸಹಾಯಕತೆಯ ದಿನಗಳು ಕಳೆದು ಈಗ ರಾಜಯೋಗ ಉದಯಿಸುತ್ತಿದೆ. ಪೂರ್ಣ ಶ್ರದ್ಧೆಯಿಂದ ಮನಸ್ಸಿನಲ್ಲೇ ಕೇಳಿ, ಮಹಾದೇವ, ನಾನು ನಿನ್ನ ನ್ಯಾಯಕ್ಕೆ ಸಿದ್ಧನಾಗಿದ್ದೇನೆ. ಇಂದಿನ ಸೂರ್ಯಾಸ್ತದ ನಂತರ ನಿಮ್ಮ ಜೀವನದ ಕತ್ತಲೆಯ ರಾತ್ರಿ ಕಳೆದು ಹೊಸ ಸುವರ್ಣಯುಗ ಆರಂಭವಾಗಲಿದೆ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಹುರುಪಿನಿಂದ ಹೆಜ್ಜೆ ಹಾಕಿ. ನಿಮ್ಮ ರಕ್ಷಣೆಗಾಗಿ ಶನಿದೇವನಿದ್ದಾನೆ, ಆಶೀರ್ವಾದಕ್ಕೆ ಮಹಾದೇವನಿದ್ದಾನೆ. ಗೆಲುವು ನಿಮ್ಮದೇ, ಸುಖ ಸಂತೋಷ ನಿಮ್ಮದೇ. ಈಗ ನೀವು ಆ ಶಿಖರವನ್ನು ಏರಲಿದ್ದೀರಿ. ಅಲ್ಲಿ ಇಡೀ ಜಗತ್ತು ನಿಮ್ಮನ್ನು ಉದಾಹರಣೆಯಾಗಿ ನೀಡಲಿದೆ. ಆಲಸ್ಯವನ್ನು ಬಿಟ್ಟು ಗುರಿಯತ್ತ ಗಮನಹರಿಸಿ. ಮಹಾದೇವನ ತ್ರಿಶೂಲ ನಿಮ್ಮನ್ನು ರಕ್ಷಿಸುತ್ತಿದೆ. ಇಂದು ಮುಂಜಾನೆ ನೀವು ವರ್ಷಗಳಿಂದ ಕಾಯುತ್ತಿದ್ದ ಆಶಾದಾಯಕ ಸಂದೇಶವನ್ನು ತರಲಿದೆ. ನಿಮ್ಮ ಮನೆಯ ಹೊಸ್ತಿಲಲ್ಲಿ ಹಬ್ಬಿದ್ದ ಈ ದುಃಖದ ನೆರಳುಗಳು ಸರಿಯಾಗಲಿದ್ದು ಈ ಸುಖದ ದೀಪ ಬೆಳಗಲಿದೆ. ನೆನಪಿಡಿ, ನೀವು ಏಕಾಂಗಿಯಲ್ಲ. ಸಾಕ್ಷಾತ್ ಮಹಾಕಾಲನೇ ನಿಮ್ಮ ಸಾರಥಿಯಾಗಿ ನಿಂತಿದ್ದಾನೆ. ಧೈರ್ಯದಿಂದ ಮುನ್ನಡೆಯಿರಿ. ವಿಜಯದ ತಿಲಕ ನಿಮಗಾಗಿ ಕಾಯುತ್ತಿದೆ. ಇವತ್ತು ಈ ಶುಭ ಭಾನುವಾರ ಆಗಿರೋದ್ರಿಂದ ಈ ರವಿವಾರ ಆದಷ್ಟು ನೀವು ಈ ಸೂರ್ಯನಿಗೆ ಆರ್ಘ್ಯವನ್ನು ನೀಡುವುದರಿಂದ ಮತ್ತು ಓಂ ಸೂರ್ಯದೇವಾಯ ನಮಃ ಅನ್ನೋ ಮಂತ್ರ 108 ಬಾರಿ ಜಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟ ಕಾರ್ಪಣ್ಯಗಳು ಇದ್ದರೂ, ಅಡೆತಡೆಗಳು, ಈ ನರದೃಷ್ಟಿ, ಮಾಟ ಮಂತ್ರ ಏನೇ ಒಂದು ಇದ್ರೂ ಅದೆಲ್ಲ ಶಾಶ್ವತವಾಗಿ ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಈ ಕತ್ತಲೆಯನ್ನೆಲ್ಲ ಕಳೆದು ಬೆಳಕು ಮೂಡುತ್ತೆ, ಬೆಳಕು ಉದಯಿಸುತ್ತೆ. ಈ 2026 ಫೆಬ್ರವರಿ ಈ ಒಂದು 22ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಈ ಒಂದು ಪ್ರಗತಿ, ಯಶಸ್ಸು, ಅಭಿವೃದ್ಧಿ ಕಾಣಲಿದ್ದೀರಿ. ಯಾವುದೇ ಒಂದು ಕೆಲಸದಲ್ಲಿ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು, ದ್ವಿಗುಣ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಆದಷ್ಟು ಇವತ್ತು ಈ ಒಂದು ಅರಳಿ ಮರದ ಕೆಳಗಡೆ ಒಂದು ಜೋಡಿ ದೀಪಗಳನ್ನು ಹಚ್ಚಿ. ಮನೆಯಲ್ಲಿ ಈ ತುಳಸಿ ಕಟ್ಟೆಯ ಹತ್ತಿರ ನೀವು ಈ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ತುಳಸಿ ಗಿಡದ ಬುಡಕ್ಕೆ ಈ ಹಸಿ ಹಾಲು ಮತ್ತು ಬೆಲ್ಲವನ್ನು ಹಾಕಿ ನೀವು ಈ ಏನಾದರೂ ಒಂದು ಪ್ರಸಾದ ಮಾಡಿ ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ನರದೃಷ್ಟಿಗಳು ತೊಲಗಿ ಹೋಗಿ ಅಖಂಡ ರಾಜಯೋಗ, ಧನಪ್ರಾಪ್ತಿ ಯೋಗ ಪ್ರಾಪ್ತಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.